ಮುಖದಲ್ಲಿ ಮೂಡುವ ನಗು ನಿನ್ನ ನೋಡಿದವರೆಲ್ಲ ಗುರುತಿಸಲು ಸಾಧ್ಯ. ಮನಸ್ಸಲ್ಲಿ ಅಡಗಿರುವ ನೋವು ನಿನ್ನ ಪ್ರೀತಿಸುವವರಿಂದ ಮಾತ್ರ ಗುರುತಿಸಲು ಸಾಧ್ಯ. ಬೇರೆಯವರ ಭಾವನೆಗಳೊಂದಿಗೆ ಆಡುವವರಿಗೆ ಭಾಷಃ ತಿಳಿದಿರುವುದಿಲ್ಲ ತನ್ನನ್ನು ಆಡಿಸಲು ಮೇಲೆ ಒಬ್ಬ ಭಗವಂತನು ಇದ್ದಾನೆ ಎಂದು. ಜಗತ್ತಿನಲ್ಲಿ ಹೇಳುವರಿಗಿಂತ ಹೇಳಿದಂತೆ ನಡೆಯುವವರಿಗೆ ಯೋಗ್ಯತೆ ಹೆಚ್ಚು. ಶ್ರೀಕೃಷ್ಣನು ಹೇಳುತ್ತಾನೆ, ಕರುಣೆ ದಯೆ ಇಲ್ಲದಿದ್ದರೆ ನಿನ್ನ ದೈವ ಭಕ್ತಿಗೆ ಯಾವ ಬೆಲೆಯೂ ಇರುವುದಿಲ್ಲ. ನಷ್ಟದ ನೋವನ್ನು ಮರೆತು ಸದಾ ಹೊಸದನ್ನು ಸಾಧಿಸುವುದರಲ್ಲಿ ನಿರತರಾಗಿರುವುದೇ ಜೀವನದ ಸಾರ್ಥಕತೆ. ವಿಶ್ವಾಸ ಇಲ್ಲದ ಸಂಬಂಧಗಳು ವಿಷಕ್ಕಿಂತ ಅಪಾಯಕಾರಿಯಾದದ್ದು. ದ್ವೇಷವನ್ನು ಸಾಧಿಸಿಕೊಂಡು ಹೋಗೋಕೆ ಇಲ್ಲಿ ಯಾರೂ ನಮ್ಮವರಲ್ಲ, ಯಾರೂ ಕೂಡ ಶಾಶ್ವತವಲ್ಲ. ಸುಳ್ಳಿನಿಂದ ಪಡೆದ ಸ್ಥಾನ, ಧರ್ಮದಿಂದ ಪಡೆದ ಮಾನ, ಮೋಸದಿಂದ ಪಡೆದ ದಾನ ಯಾವತ್ತೂ ಶಾಶ್ವತವಲ್ಲ. ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲ ಹಾಗೂ ಪ್ರತಿಫಲ ಕೂಡ ನಿನ್ನದೇ. ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸ, ನೀವು ಹೇಳಿದ ಸುಳ್ಳನ್ನು ನೀವೇ ರಕ್ಷಿಸಿಕೊಳ್ಳಬೇಕು. ಆದರೆ ಸತ್ಯ ಹಾಗಲ್ಲ, ನಿಮ್ಮನ್ನು ಶಾಶ್ವತವಾಗಿ ರಕ್ಷಿಸುತ್ತದೆ. ಜಗತ್ತನ್ನು ಮೆಚ್ಚಿಸುವ ಹುಚ್ಚು ಸಮರ್ಥನೆಗಳಿಗಿಂತ ಮನಸ್ಸಾಕ್ಷಿಗೆ ಒಪ್ಪಿ ಬಾಳುವ ಬದುಕು ಯೋಗ್ಯ. ಮಾನವನಲ್ಲಿ ಮಾನವೀಯತೆಯ ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳು ಇದ್ದರೂ ಕೂಡ ವ್ಯರ್ಥಕ್ಕೆ ಸಮಾನ. ಒಳ್ಳೆಯ ದಿನ ಯಾವತ್ತಿಗೂ ಕೂಡ ಬರುವುದಿಲ್ಲ. ಯಾಕೆಂದರೆ ಕೆಟ್ಟ ದಿನ ಅಂತ ಯಾವ ದಿನವೂ ಕೂಡ ಇರುವುದಿಲ್ಲ. ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನಾಗಿಯೇ ಹೋರಾಟವನ್ನು ಮಾಡುತ್ತಾನೆಯೋ ಆತನನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿ ಇರುವುದಿಲ್ಲ, ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿ ಇರುತ್ತದೆ. ನಮ್ಮ ಕನಸಿಗಿಂತ ನಮ್ಮ ಶ್ರಮ ದೊಡ್ಡದಾಗಿದ್ದಾಗ ಮಾತ್ರ ಯಶಸ್ಸು ಸಾಧ್ಯ. ಬದುಕಿನಲ್ಲಿ ನನಗೂ ಒಬ್ಬ ಒಳ್ಳೆಯ ಗುರುವಿಲ್ಲವೆಂದು ಕೊರಗಬೇಡಿ. ನಾವು ಮಾಡುವ ತಪ್ಪುಗಳು ಎಷ್ಟೋ ಒಳ್ಳೆಯ ಪಾಠಗಳನ್ನು ನಮಗೆ ಕಲಿಸಿಕೊಡುತ್ತದೆ. ನಿಮ್ಮ ಧ್ವನಿ ಅಲ್ಲಲ್ಲ, ನಿಮ್ಮ ಮಾತಿನಲ್ಲಿ ಶಕ್ತಿಯನ್ನು ಇರಿಸಿ. ಯಾಕೆಂದರೆ ಬೆಳೆಗಳು ನೀರಿನಿಂದ ಬೆಳೆಯುತ್ತವೆ ಹೊರತು ಪ್ರವಾಹದಿಂದ ಅಲ್ಲ. ಸರಿಯಾದ ದಿಕ್ಕಿನಲ್ಲಿ ಮಲಗು ಎಂದು ಹೇಳಲು ಸಾವಿರಾರು ಜನ ಸಿಗುವರು. ಸರಿಯಾದ ದಿಕ್ಕಿನಲ್ಲಿ ನಡೆ ಎಂದು ಅನುಭವ ಹೇಳುವುದು ಯಾರೂ ಕೂಡ ಸಿಗುವುದಿಲ್ಲ. ಸುಳ್ಳು, ಮೋಸ, ದ್ರೋಹ, ವಂಚನೆ ದೇವರ ಬಳಿ ಸಾಲ ಪಡೆದಂತೆ. ಒಂದಲ್ಲ ಒಂದು ದಿನ ಬಡ್ಡಿ ಸಮೇತವಾಗಿ ತೀರಿಸಲೇಬೇಕು. ಸತ್ಯ, ದಾನ, ಧರ್ಮ, ನ್ಯಾಯ, ನೀತಿಗಳು ಉಳಿತಾಯದ ಖಾತೆಗೆ ಜಮಾ ಮಾಡಿದಂತೆ. ಕಷ್ಟಕಾಲದಲ್ಲಿ ಇವು ನಮಗೆ ಸಹಾಯಕ್ಕೆ ಬಂದೇ ಬರುತ್ತವೆ. ದುಃಖದಲ್ಲಿ ಇದ್ದಾಗ ಕರೆಯದೆ ಹೋಗಬೇಕು. ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೆ ಕೊಡಬೇಕು. ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು. ಇದೆ ಎಂದು ತೋರಿಸಬಾರದು, ಇಲ್ಲವೆಂದು ಸಾರಲೂಬಾರದು. ಇದ್ದು ಇಲ್ಲದಂತೆ ಇರಬೇಕು, ಸತ್ತರೂ ಬದುಕಿದಂತೆ ಇರಬೇಕು. ಜೀವನದ ಬಗ್ಗೆ ಎರಡು ಮಾತುಗಳಲ್ಲಿ ಹೇಳಬೇಕೆಂದರೆ, ಕಣ್ಣಿಗೆ ಇಷ್ಟವಾಗಿರುವುದು ಬಾಯಲ್ಲಿ ಇರುವುದಿಲ್ಲ, ಮನಸ್ಸಿಗೆ ಇಷ್ಟವಾಗಿರುವುದು ಜೀವನದಲ್ಲಿ ಇರುವುದಿಲ್ಲ. ಎಲ್ಲರ ಜೊತೆಯಲ್ಲಿ ಇರು, ಎಲ್ಲರಂತೆ ನಗುತ್ತಿರು. ಅಷ್ಟೇ ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆಯನ್ನು ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡ. ಇಷ್ಟವಿಲ್ಲದ ಬದುಕು, ಅರ್ಥವಿಲ್ಲದ ಜೀವನ, ನಗುವಿಲ್ಲದ ಮುಖ, ಖುಷಿಯಿಲ್ಲದ ಮನಸ್ಸು, ಸುಖವಿಲ್ಲದ ಜನ್ಮ. ಬದುಕಿದ್ದರೇನು ಸತ್ತರೇನು ಅಲ್ಲವೇ? ಧರ್ಮ ಕಾಪಾಡುತ್ತದೆ. ಯಾಕೆಂದರೆ ನಾವು ಎಲ್ಲರನ್ನ ನಂಬಿ ಮೋಸ ಹೋಗಿದ್ದೇವೆ ಹೊರತು ಯಾರನ್ನು ನಂಬಿಸಿ ಮೋಸ ಮಾಡಿಲ್ಲ. ಹಸಿದಾಗ ಸಿಗದ ಅನ್ನ, ದಣಿದಾಗ ಸಿಗದ ನೆರಳು, ದುಃಖವಿದ್ದಾಗ ಬಾರದ ಸಂಬಂಧ, ಕಷ್ಟದಲ್ಲಿದ್ದಾಗ ಬಾರದ ಸ್ನೇಹ, ಶವವಾದಾಗ ತೋರುವ ಪ್ರೀತಿ ಯಾವತ್ತೂ ವ್ಯರ್ಥವೇ ಸರಿ. ಒಂದು ಎಲೆ ಉದುರುತ್ತಾ ಹೇಳಿದಂತೆ ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಅರಿತು ನಡೆ,
ಅದೇ ಜೀವನ ಎಂದು. ನೀನು ನಿನ್ನ ಭವಿಷ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ನೀನು ನಿನ್ನ ಹವ್ಯಾಸಗಳನ್ನು ನಿರ್ಧರಿಸಿದರೆ ಅದೇ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಬದುಕಿನಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದರೂ ಒಡೆದ ಹಾಲಿನಂತೆ ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಮಾಡಿಕೊಳ್ಳುವ ಜಾಣತನ ನಮ್ಮಲ್ಲಿರಬೇಕು ಅಷ್ಟೇ. ಯಾವ ವ್ಯಕ್ತಿ ಸಂಬಂಧಗಳಿಗಿಂತ ಕೇವಲ ನೋವುಗಳನ್ನೇ ಪಡೆಯುವವನೋ ಅಂತಹ ವ್ಯಕ್ತಿ ಜೀವನದಲ್ಲಿ ಮತ್ತೆ ಸಂಬಂಧಗಳನ್ನು ಬಯಸುವುದಿಲ್ಲ ಮತ್ತು ಒಂಟಿಯಾಗಿರಲು ಪ್ರಾರಂಭಿಸುತ್ತಾನೆ. ಯಾರ ಬಗ್ಗೆಯೂ ಕೆಟ್ಟದ್ದಾಗಿ ಯೋಚಿಸುವವರಿಗೆ ಈ ಜಗತ್ತಿನಲ್ಲಿ ಒಳ್ಳೆಯ ಸಮಯಗಳು ಖಂಡಿತವಾಗಿಯೂ ಬರುತ್ತದೆ. ಯಾರ ಬಗ್ಗೆಯೂ ಕೆಟ್ಟದ್ದಾಗಿ ಯೋಚಿಸದವರಿಗೆ ಈ ಜಗತ್ತಿನಲ್ಲಿ ಒಳ್ಳೆಯ ಸಮಯಗಳು ಖಂಡಿತವಾಗಿಯೂ ಬಂದೇ ಬರುತ್ತವೆ ಮತ್ತು ಅವರ ಕಾರ್ಯಗಳು ಒಳ್ಳೆಯದಾಗಿರುವ ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಕತ್ತಲೆ ಇರುವುದಿಲ್ಲ. ನಿಮ್ಮನ್ನು ಕೀಳಾಗಿ ಕಾಣುವವರು ಯಾರೇ ಇರಲಿ ಅವರಿಂದ ದೂರವಿರಿ. ನಿಮ್ಮ ಸ್ನೇಹ ಪ್ರೀತಿಯಿಂದ ಕಾಣುವವರು ಬಡವರೇ ಆಗಿರಲಿ ಅವರ ಸನಿಹದಲ್ಲಿ ಇರಿ. ಆಗ ನಿಮಗೂ ಬೆಲೆ, ನಿಮ್ಮ ಮಾತಿಗೂ ಬೆಲೆ. ಮನುಷ್ಯನ ಒಳಗೆ ಇರುವ ಸೂಕ್ತ ಶಕ್ತಿಗಳನ್ನು ಯಾವುದು ವ್ಯಕ್ತಗೊಳಿಸದಂತೆ ಮಾಡುವುದು ಅದೇ ಪುಣ್ಯ. ಮನಸ್ಸುಗಳನ್ನು ಯಾವುದು ದುರ್ಬಲಗೊಳಿಸುವುದು ಅದೇ ಪಾಪ. ಜ್ಞಾನವು ನಿಧಿ, ಆದರೆ ಅಭ್ಯಾಸವು ಅದರ ಕೀಲಿಯಾಗಿದೆ. ಇಲ್ಲದ್ದನ್ನು ಯೋಚಿಸಿ ಕೊರಗದೆ ಇದ್ದದ್ದನ್ನು ಯೋಚಿಸಿ ಖುಷಿಪಡುವುದು ನಿಜವಾದ ತೃಪ್ತಿ. ಮನುಷ್ಯನ ಎಲ್ಲ ದುಃಖಗಳಿಗೆ ಮುಖ್ಯ ಕಾರಣ ಅತೃಪ್ತಿಯೇ ಆಗಿದೆ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.